ನೋಡ್ಕೊಳ್ಳಿ. ಡಿರೈವ್ ಯೂಲರ್ಸ್ ಇಕ್ವೇಷನ್ ಇನ್ ದ ಸ್ಟ್ಯಾಂಡರ್ಡ್ ಫಾರ್ಮ್ F by y minus d by dx of F by y dash is equal to 0. ಸ್ಟೇಟ್ಮೆಂಟ್ ಯೂಲರ್ಸ್ ಇಕ್ವೇಷನ್ ಸ್ಟೇಟ್ಮೆಂಟ್ ಇದು. ನ ನೆಸೆಸರಿ ಕಂಡೀಷನ್ I is equal to integral of x1 to x2 f of x comma y dash dx to be extremum where y1 ಅಂದರೆ y of x1 y2 ಅಂದರೆ y of x2 is F by y minus d by dx of F by y dash is equal to 0. ಅಂದರೆ ಈ I ವ್ಯಾಲ್ಯೂ ಇದೆ ಅಲ್ವಾ, ಈ ಎಫ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ಎಫ್ ಏನಿರುತ್ತೆ ಫಂಕ್ಷನು, ಅದು ಫಂಕ್ಷನ್ ಆಫ್ ಎಕ್ಸ್ ಮತ್ತು ವೈ ಮತ್ತು ವೈ ಡ್ಯಾಶ್ ಇರುತ್ತೆ. ಈ ಎಫ್ ವ್ಯಾಲ್ಯೂನ ಇಲ್ಲಿ ಹಾಕಿದ್ರೆ ಇದೇನಾದರೂ ಆನ್ಸರ್ 0 ಬಂದರೆ ಆವಾಗ I ವ್ಯಾಲ್ಯೂ ಇಲ್ಲಾಂದರೆ ಮ್ಯಾಕ್ಸಿಮಮ್ ಇರುತ್ತೆ, ಇಲ್ಲಾಂದರೆ ಮಿನಿಮಮ್, ದಟ್ ಈಸ್ ಎಕ್ಸ್ಟ್ರೀಮಮ್ ಇರುತ್ತೆ ಅಂತ ಪ್ರೂವ್ ಮಾಡೋದು. ಎಕ್ಸ್ಟ್ರೀಮಮ್ ಅಂದರೆ ಮ್ಯಾಕ್ಸಿಮಮ್ ಆರ್ ಮಿನಿಮಮ್. ಈಗ ಅದನ್ನ ಪ್ರೂವ್ ಮಾಡೋದು ಯಾವ ಥರ ನೋಡ್ಕೊಳ್ಳಿ. ನೋಡಿ, ಲೆಟ್ y ಈಸ್ ಈಕ್ವಲ್ ಟು y ಆಫ್ ಎಕ್ಸ್ ಬಿ ದ ಕರ್ವ್. ಇದು y ಈಸ್ ಈಕ್ವಲ್ ಟು y ಆಫ್ ಎಕ್ಸ್, ಈ ಲೈನ್ ಇದೆಯಲ್ಲ, ಇದು ಡ್ರಾಯಿಂಗ್ ಮಾಡೋದು ಯಾವ ಥರ ಅಂದರೆ ಇಲ್ಲಿ ಎಕ್ಸ್ ಇಲ್ಲಿ y ಬರ್ಕೊಳ್ಳಿ. ಇಲ್ಲಿ ಒಂದು ಲೈನ್ ಹಾಕಿ ಎ ಬಿ ಎರಡು ಪಾಯಿಂಟ್ ಹಾಕಿ. ಎ ಹ್ಯಾಸ್ ದ ಕೋಆರ್ಡಿನೇಟ್ಸ್ x1 y1, ಬಿ ಹ್ಯಾಸ್ ದ ಕೋಆರ್ಡಿನೇಟ್ಸ್ x2 y2. ಎ ಮತ್ತು ಬಿನ ಲೈನಿಂದ ಜಾಯಿನ್ ಮಾಡಿ, ಮತ್ತು ಇನ್ನೊಂದು ಕರ್ವ್ ಜಾಯಿನ್ ಮಾಡಿ. ಇನ್ನು ನೇಮು y ಈಸ್ ಈಕ್ವಲ್ ಟು y ಆಫ್ ಎಕ್ಸ್ ಕೊಡಿ. ಈ ಕರ್ವ್ಗೆ ನೇಮು y ಈಸ್ ಈಕ್ವಲ್ ಟು y ಆಫ್ ಎಕ್ಸ್ ಪ್ಲಸ್ ಎಪ್ಸಿಲಾನ್ n ಆಫ್ ಎಕ್ಸ್ ಕೊಡಿ. ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿಗೆ x1, ಇಲ್ಲಿಂದ ಇಲ್ಲಿಗೆ x2, ಇಲ್ಲಿಂದ ಇಲ್ಲಿಗೆ y1, ಇಲ್ಲಿಂದ ಇಲ್ಲಿಗೆ y2. ಈಗ ನೋಡಿ, ಇದು y ಆಫ್ ಎಕ್ಸ್ ಪ್ಲಸ್ ಎಪ್ಸಿಲಾನ್ ಎಕ್ಸ್ ಅಂದರೆ ಇದು y ಆಫ್ ಎಕ್ಸ್, ಇದು ಎಪ್ಸಿಲಾನ್ n ಆಫ್ ಎಕ್ಸ್. ಲೆಟ್ y ಈಸ್ ಈಕ್ವಲ್ ಟು y ಆಫ್ ಎಕ್ಸ್ ಅಂದರೆ ಲೈನು ಬಿ ದ ಕರ್ವ್ ಜಾಯ್ನಿಂಗ್ ಎ ಆ್ಯಂಡ್ ಬಿ. ಎ ಮತ್ತು ಬಿ ಜಾಯ್ನ್ ಆಗ್ತಾ ಇದೆ, ವಿಚ್ ಮೇಕ್ಸ್ I ಟು ಬಿ ಎಕ್ಸ್ಟ್ರೀಮಮ್. ಇದು I ವ್ಯಾಲ್ಯೂಗೆ ಎಕ್ಸ್ಟ್ರೀಮಮ್ ಕೊಡುತ್ತೆ. ಅರ್ಥ ಆಗ್ತೀಯಾ? ಅಂದರೆ ಇಲ್ಲ ಅಪ್ಲೈ ಮಾಡಿದ್ರೆ ನೀವು I ವ್ಯಾಲ್ಯೂ, ಈಗ y ಈಸ್ ಈಕ್ವಲ್ ಟು, ಇಲ್ಲಿ y ಅಂದರೆ ಎಫ್ ಇದ್ದಂಗೆ ಫಂಕ್ಷನ್ ಎಫ್. ಈಗ ಅದು ಫಂಕ್ಷನ್ ಆಫ್ ಎಕ್ಸ್ ವೈ ಡ್ಯಾಶ್ ಇರುತ್ತೆ. ಅದು ಇಲ್ಲಿ ಹಾಕಿದ್ರೆ ನೀವು I ಎಕ್ಸ್ಟ್ರೀಮಮ್ ಇರುತ್ತೆ. I ಬಂದು ಏನಿರುತ್ತೆ, ಎಕ್ಸ್ಟ್ರೀಮಮ್ ಇರುತ್ತೆ ಅಂತ ಗೊತ್ತಾಗ್ತಿದೆಯಾ? ಅಂದರೆ ಎಕ್ಸಾಂಪಲ್ ನೋಡಿ, ಇಲ್ಲಿ ಎಕ್ಸ್ಟ್ರೀಮಮ್ ಅಂದರೆ ಈ ಡಿಸ್ಟೆನ್ಸ್ ನೋಡಿ, ಬೇಕಾದ್ರೆ ಡಿಸ್ಟೆನ್ಸ್ ನೋಡಿದ್ರೆ ಎ ಇಂಟು ಬಿ ವೈ ಈಸ್ ಈಕ್ವಲ್ ಟು ವೈ ಆಫ್ ಎಕ್ಸ್, ಇದು ಮಿನಿಮಮ್ ಡಿಸ್ಟೆನ್ಸ್ ಇರುತ್ತೆ. ನೀವು ಈ ಕರ್ವ್ ನೋಡಿದ್ರೆ ಈ ಡಿಸ್ಟೆನ್ಸ್ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಗೊತ್ತಾಗ್ತಿದೆಯಾ? ಈಗೇನು ಮಾಡಿ, ಲೆಟ್ y ಈಸ್ ಈಕ್ವಲ್ ಟು ವೈ ಆಫ್ ಎಕ್ಸ್ ಬಿ ದ ಕರ್ವ್ ಜಾಯ್ನಿಂಗ್ ಪಾಯಿಂಟ್ಸ್ ಎ ಆ್ಯಂಡ್ ಬಿ ವಿಚ್ ಮೇಕ್ಸ್ I ಟು ಬಿ ಎಕ್ಸ್ಟ್ರೀಮಮ್ ಅಂತ ಬರ್ಕೊಳ್ಳಿ. ನೆಕ್ಸ್ಟ್ ಲೆಟ್ ಇನ್ನೊಂದು ಕರ್ವ್ y ಈಸ್ ಈಕ್ವಲ್ ಟು ವೈ ಆಫ್ ಎಕ್ಸ್ ಪ್ಲಸ್ ಎಪ್ಸಿಲಾನ್ n ಆಫ್ ಎಕ್ಸ್. ಈ ನೈಬರಿಂಗ್ ಕರ್ವ್ ತೊಗೋಬೇಕು. ಜಾಯ್ನಿಂಗ್ ಸೇಮ್ ಪಾಯಿಂಟ್ ನೋಡಿ, ಎ ಮತ್ತು ಬಿನ ಜಾಯಿನ್ ಮಾಡ್ತಿರೋದು. ಇಲ್ಲಿ ಈ ಕರ್ವ್ ಇದೆಯಲ್ಲ, ಎಪ್ಸಿಲಾನ್ ಈಸ್ ಎ ಸ್ಮಾಲ್ ಪ್ಯಾರಾಮೀಟರ್. ಎಪ್ಸಿಲಾನ್ ಅಂದರೆ ಇಲ್ಲಿ ಸ್ಮಾಲ್ ಪ್ಯಾರಾಮೀಟರ್. ಆ ಟಿ ಆ್ಯಂಡ್ ಬಿ ನೋಡಿ, ಇಲ್ಲಿಗೆ ಒಂದು ಪಾಯಿಂಟ್ ಇದೆ ಅಂದರೆ ಇದು y ವ್ಯಾಲ್ಯೂ, ಇದು y ವ್ಯಾಲ್ಯೂ. ಅರ್ಥ ಆಗ್ತಿದೆಯಾ? ಈ y ವ್ಯಾಲ್ಯೂ ಬಂದು y ಆಫ್ ಎಕ್ಸ್ ಪ್ಲಸ್ ಎಪ್ಸಿಲಾನ್ n ಆಫ್ ಎಕ್ಸ್ ಅಂದರೆ ಇಲ್ಲಿಂದ ಇಲ್ಲಿಗೆ y ಆಫ್ ಎಕ್ಸ್ ಇದ್ದರೆ ಇಲ್ಲಿ ಈ ಮಧ್ಯ ಗ್ಯಾಪ್ ಇದೆಯಲ್ಲ, ಅದು ಎಪ್ಸಿಲಾನ್ n ಆಫ್ ಎಕ್ಸ್. ಅರ್ಥ ಆಯ್ತಲ್ವಾ? ಈ ಪಾಯಿಂಟು ಬರೀ y ಆಫ್ ಎಕ್ಸ್ ಇರುತ್ತೆ. ಇಲ್ಲಿ ಮೇಲ್ಗಡೆ ನೇಬರಿಂಗ್ ಪಾಯಿಂಟು y ಆಫ್ ಎಕ್ಸ್ ಪ್ಲಸ್ ಎಪ್ಸಿಲಾನ್ n ಆಫ್ ಎಕ್ಸ್ ಇರುತ್ತೆ. ಗೊತ್ತಾಗ್ತಿದೆಯಾ? ಇಲ್ಲಿ y ಈಸ್ ಈಕ್ವಲ್ ಟು ವೈ ಆಫ್ ಎಕ್ಸ್ ಪ್ಲಸ್ ಎಪ್ಸಿಲಾನ್ n ಆಫ್ ಎಕ್ಸ್ ಇಸ್ ನೈಬರಿಂಗ್ ಕರ್ವ್. ಇದು ನೈಬರಿಂಗ್ ಕರ್ವ್ ಅಂದ್ಕೊಳ್ಳಿ. ಎ ಆ್ಯಂಡ್ ಬಿ ಕರ್ವ್ ಜಾಯ್ನಿಂಗ್ ಎ ಆ್ಯಂಡ್ ಬಿ ವೇರ್ ಎಪ್ಸಿಲಾನ್ ಈಸ್ ಸ್ಮಾಲ್ ಪ್ಯಾರಾಮೀಟರ್ ಅಟ್ ದ ಪಾಯಿಂಟ್ಸ್ ಎ ಆ್ಯಂಡ್ ಬಿ. ಎ ಮತ್ತು ಬಿಲಿ ಗ್ಯಾಪ್ ಇಲ್ಲ ಅಂದರೆ ಎಪ್ಸಿಲಾನ್ n ಆಫ್ ಎಕ್ಸ್ ಇಲ್ಲ. ಅದಕ್ಕೆ ನಾವೇನು ಅನ್ಬೋದು, n ಆಫ್ x1 ಅಂದರೆ 0, n ಆಫ್ x2 ಈಸ್ 0. ಗೊತ್ತಾಗ್ತಿದೆಯಾ? ಎಪ್ಸಿಲಾನ್ ಅಂದರೆ ಕಾನ್ಸ್ಟೆಂಟ್ ಇರೋದ್ರಿಂದ ಇಲ್ಲಿ n ಆಫ್ x1 0 ಇರುತ್ತೆ, n ಆಫ್ x2 0 ಇರುತ್ತೆ. ದೇರ್ಫೋರ್ ಇದು ಇಲ್ಲಿ 0 ಆಗಿ ಇಲ್ಲಿ y ಈಸ್ ಈಕ್ವಲ್ ಟು ವೈ ಆಫ್ ಎಕ್ಸ್ ವ್ಯಾಲ್ಯೂನು ಎ ಮತ್ತು ಬಿಲಿ ಎರಡೂ ಸೇಮ್ ಇರುತ್ತೆ, ಮತ್ತು y ಈಸ್ ಈಕ್ವಲ್ ಟು ವೈ ಆಫ್ ಎಕ್ಸ್ ಎಪ್ಸಿಲಾನ್ n ಆಫ್ ಎಕ್ಸ್ ವ್ಯಾಲ್ಯೂನು ಸೇಮ್ ಇರುತ್ತೆ. ಯಾಕಂದರೆ ಈ ಕರ್ವ್ ಜಾಯಿನ್ ಆಗ್ತಿರೋ ಎಂಡ್ ಪಾಯಿಂಟಲ್ಲಿ ಈ ಥರ ಸಪ್ರೇಷನ್ ಈ ಥರ ಡಿಸ್ಟೆನ್ಸ್ ಇಲ್ಲ. ಗೊತ್ತಾಗ್ತಿದೆ? ಅದಕ್ಕೋಸ್ಕರ ಜಾಸ್ತಿ ತಲೆ ಕೆಡಿಸ್ಕೊಬಿಡಿ, ಈ ಥರ ಬರೀ. ಲೆಟ್ y ಈಸ್ ಈಕ್ವಲ್ ಟು ವೈ ಆಫ್ ಎಕ್ಸ್ ಪ್ಲಸ್ ಎಪ್ಸಿಲಾನ್ n ಆಫ್ ಎಕ್ಸ್ ಈಸ್ ನೈಬರಿಂಗ್ ಕರ್ವ್ ಜಾಯ್ನಿಂಗ್ ಎ ಆ್ಯಂಡ್ ಬಿ ವೇರ್ ಎಪ್ಸಿಲಾನ್ ಈಸ್ ಸ್ಮಾಲ್ ಪ್ಯಾರಾಮೀಟರ್ ಅಟ್ ಪಾಯಿಂಟ್ಸ್ ಎ ಆ್ಯಂಡ್ ಬಿ. n ಆಫ್ x1 ಈಸ್ 0 ಆ್ಯಂಡ್ n ಆಫ್ x2 ಈಸ್ 0. ಈಗ ನೆಕ್ಸ್ಟ್ ಮಾಡೋಣ. ಏನು ಮಾಡಬೇಕು ನಾವು, I is equal to integral of x1 to x2 f of x, y dash dx ಅಂತ ಬರ್ಕೋಬೇಕು.
ಇದನ್ನ ಈಕ್ವೇಷನ್ 1 ಅಂತ ತಗೊಳ್ಳೋಣ. ಈಗ ವಿ ಹ್ಯಾವ್ ವೈನ ಬರ್ಕೊಳ್ಳಿ. ವೈ ಅಂದ್ರೇನು? ವೈ ಆಫ್ ಎಕ್ಸ್ ಪ್ಲಸ್ ಎಪ್ಸಲನ್ ಎನ್ ಆಫ್ ಎಕ್ಸ್. ಆಮೇಲೆ ವೈ ಡ್ಯಾಶ್ ಏನಾಗುತ್ತೆ ಅಂದರೆ ಇದ್ರ ಡಿಫ್ರೆನ್ಷಿಯೇಷನ್ ವೈ ಡ್ಯಾಶ್ ಆಫ್ ಎಕ್ಸ್ ಪ್ಲಸ್ ಎಪ್ಸಲನ್ ಕಾನ್ಸ್ಟೆಂಟು ಎನ್ ಡ್ಯಾಶ್ ಆಫ್ ಎಕ್ಸ್. ಈಗ ಇನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕು. ಡಿಫ್ರೆನ್ಷಿಯೇಟ್ 1 ವಿತ್ ಬೈ ಯೂಸಿಂಗ್ ಡಿಫ್ರೆನ್ಷಿಯೇಟ್ 1 with respect to epsilon by using Leibniz rule. Leibniz rule ಯಾವ ಥರ ಅಂದರೆ, ಇಲ್ಲಿ ನೋಡಿ, ಇಲ್ಲಿ ಡಿ ಬೈ ಡಿ ಅಂತ ಬರೀಬೇಕು, ಡಿ ಬೈ ಡಿ ಇ. ಇಲ್ಲಿ ಡಿ ಬೈ ಡಿ ಇ ಬರಿಬಾರ್ದು, ಇಂಟಿಗ್ರಲ್ ಒಳಗಡೆ ಡೋ ಬೈ ಡೋ ಇ ಬರೀಬೇಕು. ಇಂಟಿಗ್ರೇಷನ್ ಇದ್ದರೆ ಇದಕ್ಕೇನಂತೀವಿ? ಡಿಫ್ರೆನ್ಷಿಯೇಷನ್ ಅಂಡರ್ ಇಂಟಿಗ್ರಲ್ ಸೈನ್ ಅಂತೀವಿ, ಅದಕ್ಕೆ ಲೀಬ್ನಿಟ್ಸ್ ರೂಲ್ ಅಂತೀವಿ. ಅಂದರೆ ಇಲ್ಲಿ ಡಿ ಬೈ ಡಿ ಐ ಡಿ ಎಪ್ಸಲನ್ ಆಫ್ ಐ ಈಸ್ ಈಕ್ವಲ್ ಟು, ಇಲ್ಲಿ ಡೋ ಬರಿಬೇಕಷ್ಟೆ, ಇಲ್ಲಿ ಡಿ ಇಲ್ಲಿ ಡೋ ಬೈ ಡೋ ಎಪ್ಸಲನ್ ಆಫ್ ಎಫ್ ಆಫ್ ಎಕ್ಸ್ ವೈ ಡ್ಯಾಶ್ ಡಿ ಎಕ್ಸ್. ಈಗ ಇದಕ್ಕೆ ಚೈನ್ ರೂಲ್ ಅಪ್ಲೈ ಮಾಡಬೇಕು. ಇದನ್ನ ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಚೈನ್ ರೂಲ್ ಯಾವ ಥರ ಅಂದರೆ, x1 to x2 ಹಂಗೆ ಇಟ್ಕೊಳ್ಳಿ. ಈಗ ಡೋ ಬೈ ಡೋ ಎಪ್ಸಲನ್ ಆಫ್ ಎಫ್ ಆಫ್ ಎಕ್ಸ್ ವೈ ಡ್ಯಾಶ್ನ ಮಾಡೋದು ಯಾವ ಥರ ಅಂದರೆ, ಎಫ್ನ ವಿತ್ ರೆಸ್ಪೆಕ್ಟ್ ಟು ಫಸ್ಟ್ ಎಕ್ಸ್ ಮಾಡಬೇಕು, ಆಮೇಲೆ ಎಕ್ಸ್ನ ವಿತ್ ರೆಸ್ಪೆಕ್ಟ್ ಟು ಎಪ್ಸಲನ್ ಮಾಡಬೇಕು, ಪ್ಲಸ್ ಈ ಥರ ಫಂಕ್ಷನ್ ಆಫ್ ಎಕ್ಸ್ ವೈ ಡ್ಯಾಶ್ ಇದ್ದರೆ ವಿತ್ ರೆಸ್ಪೆಕ್ಟ್ ಟು ಎಪ್ಸಲನ್ ಪಾರ್ಷಿಯಲ್ ಡಿಫ್ರೆನ್ಷಿಯೇಟ್ ಮಾಡಬೇಕಂದ್ರೆ ಈ ಪ್ರೊಸೀಜರ್. ಫಸ್ಟ್ ಎಫ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಬೇಕು, ಎಫ್ನ ವಿತ್ ರೆಸ್ಪೆಕ್ಟ್ ಟು ಎಪ್ಸಲನ್, ಪ್ಲಸ್ ಎಫ್ನ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಬೇಕು, ವೈನ ವಿತ್ ರೆಸ್ಪೆಕ್ಟ್ ಟು ಎಪ್ಸಲನ್, ಎಫ್ನ ವಿತ್ ರೆಸ್ಪೆಕ್ಟ್ ಟು ವೈ ಡ್ಯಾಶ್ ಮಾಡಬೇಕು, ವೈ ಡ್ಯಾಶ್ನ ವಿತ್ ರೆಸ್ಪೆಕ್ಟ್ ಟು ಎಪ್ಸಲನ್. ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ನೋಟ್, ಈ ಡೋ ಎಕ್ಸ್ ಬೈ ಡೋ ಎಪ್ಸಲನ್ನ 0 ತಗೋಬೇಕು. ಯಾಕಂದರೆ ಎಕ್ಸ್ ಇಸ್ ಇಂಡಿಪೆಂಡೆಂಟ್ ಆಫ್ ಎಪ್ಸಲನ್. ಅರ್ಥ ಆಗ್ತಿದೆಯಾ? ಎಕ್ಸ್ ಇಸ್ ಇಂಡಿಪೆಂಡೆಂಟ್ ಆಫ್ ಎಪ್ಸಲನ್, ಅದಕ್ಕೆ ಇದು 0 ತಗೋಬೇಕು. ಡೋ ಎಫ್ ಬೈ ಡೋ ವೈ, ಈಗ ನೋಡಿ ವೈ ಡಿಪೆಂಡೆಂಟ್ ಆನ್ ಎಪ್ಸಲನ್, ಗೊತ್ತಾಗ್ತಿದೆಯಾ? ಅದಕ್ಕೆ ಇನ್ನು ನೋಡಿ ವೈನ ವಿತ್ ರೆಸ್ಪೆಕ್ಟ್ ಟು ಎಪ್ಸಲನ್ ಮಾಡಿದಾಗ ಪಾರ್ಷಿಯಲ್ ಡಿಫ್ರೆನ್ಸ್ 0 ಆಗುತ್ತೆ, ಎನ್ ಆಫ್ ಎಕ್ಸ್ ಇಂಟು 1 ಆಗುತ್ತೆ. ಅಂದರೆ ಇದ್ರ ಡಿಫ್ರೆನ್ಷಿಯೇಷನ್ ಬರೀ ಎನ್ ಆಫ್ ಎಕ್ಸ್. ವೈ ಡ್ಯಾಶ್ ಆಲ್ಸೋ ಡಿಪೆಂಡೆಂಟ್ ಆನ್ ಎಪ್ಸಲನ್. ವೈ ಡ್ಯಾಶ್ನ ವಿತ್ ರೆಸ್ಪೆಕ್ಟ್ ಟು ಎಪ್ಸಲನ್ ಮಾಡಿದ್ರೆ ಇದು 0 ಆಗುತ್ತೆ, ಇದು ಎನ್ ಡ್ಯಾಶ್ ಆಫ್ ಎಕ್ಸ್ ಇಂಟು 1 ಆಗುತ್ತೆ. ದಟ್ ಈಸ್ ಇದ್ರದ್ದು ವ್ಯಾಲ್ಯೂ ಎನ್ ಡ್ಯಾಶ್ ಆಫ್ ಎಕ್ಸ್. ಈಗ ನೋಡಿ ಇದು ಟೋಟಲ್ 0 ಆಗುತ್ತೆ, ಬರ್ಬಿಡ್ತೀನಿ ಒಂದು ಸ್ಟೆಪ್. ಡಿ ಐ ಬೈ ಡಿ ಎಪ್ಸಲನ್ ಈಸ್ ಈಕ್ವಲ್ ಟು ಇಂಟೆಗ್ರಲ್ ಆಫ್ x1 to x2 ಡೋ ಎಫ್ ಬೈ ಡೋ ಎಕ್ಸ್ ಇಂಟು 0 ಡೋ ಎಫ್ ಬೈ ಡೋ ವೈ ಇಂಟು ಎನ್ ಆಫ್ ಎಕ್ಸ್ ಪ್ಲಸ್ ಡೋ ಎಫ್ ಬೈ ಡೋ ಡ್ಯಾಶ್ ಇಂಟು ಎನ್ ಡ್ಯಾಶ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್. ನೋಡಿ ಕಂಪ್ಲೀಟ್ 0 ಆಗುತ್ತೆ, ಬರೀ ಉಳಿಯೋದು ಮಾತ್ರ ಡಿ ಐ ಬೈ ಡಿ ಎಪ್ಸಲನ್ ಈಸ್ ಈಕ್ವಲ್ ಟು ಇಂಟೆಗ್ರಲ್ ಆಫ್ x1 to x2 ಇದು ಬರ್ಕೋಬೇಕು, ಡೋ ಎಫ್ ಬೈ ಡೋ ವೈ ಎನ್ ಆಫ್ ಎಕ್ಸ್ ಡಿ ಎಕ್ಸ್ ಪ್ಲಸ್ ಇಂಟೆಗ್ರಲ್ ಆಫ್ x1 to x2 ಬರ್ಕೋಬೇಕು, ಇದು ಬರಿಬೇಕು, ಡೋ ಎಫ್ ಬೈ ಡೋ ವೈ ಡ್ಯಾಶ್ ಎನ್ ಡ್ಯಾಶ್ ಆಫ್ ಎಕ್ಸ್ ಡಿ ಎಕ್ಸ್. ಗೊತ್ತಾಯ್ತಲ್ಲ? ಇದಾದ ತಕ್ಷಣ ನೋಡಿ ಇಲ್ಲಿ ಇದು ಫಸ್ಟ್ ಟರ್ಮ್, ಇದು ಸೆಕೆಂಡ್ ಟರ್ಮ್. ಈ ಸೆಕೆಂಡ್ ಟರ್ಮ್ನ ನಾವು ವಿತ್ ರೆಸ್ಪೆಕ್ಟ್ ಟು ಅಂದರೆ ಬೈ ಪಾರ್ಟ್ಸ್ ಮಾಡಬೇಕು, ಬೈ ಪಾರ್ಟ್ಸ್ ರೂಲ್ ಅಪ್ಲೈ ಮಾಡಬೇಕು. ಅದಕ್ಕೆ ನೋಡಿ ಬೈ ಪಾರ್ಟ್ಸ್ ಹಿಂಗೆ ಅಪ್ಲೈ ಮಾಡೋದು. ಇಂಟೆಗ್ರಲ್ ಆಫ್ ಯು ಇಂಟು ವಿ ಇಂಟು ಡಿ ಎಕ್ಸ್ ಅಂದರೆ ಫಾರ್ಮುಲಾ ಯು ಇಂಟೆಗ್ರಲ್ ಆಫ್ ವಿ ಡಿ ಎಕ್ಸ್ ಮೈನಸ್ ಇಂಟೆಗ್ರಲ್ ಆಫ್ ವಿ ಡಿ ಎಕ್ಸ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಯು. ಫಸ್ಟ್ ಟರ್ಮ್ನ ಏನು ಮಾಡಬಾರ್ದು, ಸೆಕೆಂಡ್ ಟರ್ಮ್ಗೆ ಇದನ್ನ ಅಪ್ಲೈ ಮಾಡಬೇಕು. ಈಗ ನೋಡಿ
ಇದನ್ನ ಮಾಡೋದು ಯಾವ ಥರ, ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಅಂತೀವಿ ಇದಕ್ಕೆ. ಇಂಟಿಗ್ರೇಷನಲ್ಲಿ ಬೈ ಪಾರ್ಟ್ಸ್ ಇದರಲ್ಲಿ ಯಾವ ಥರ ಮಾಡೋದು ನೋಡಿ. ಇಲ್ಲಿ ಅಬ್ಸರ್ವ್ ಮಾಡಿ ಸೆಕೆಂಡ್ ಟರ್ಮಲ್ಲಿ ಯು ಅಂದರೆ ಡೋ ಎಫ್ ಬೈ ಡೋ ವೈ ಡ್ಯಾಶ್, ರಫ್ ವರ್ಕ್ ಇದು. ವಿ ಅಂದರೆ ಎನ್ ಡ್ಯಾಶ್ ಆಫ್ ಎಕ್ಸ್. ನಮ್ಗೆ ಏನೇನು ಬೇಕು ಅಂದರೆ ಇಂಟೆಗ್ರಲ್ ಆಫ್ ವಿ ಡಿ ಎಕ್ಸ್ ಅಂದರೆ ಇದ್ರದ್ದು ಇಂಟಿಗ್ರೇಷನ್ ಅಂದರೆ ಡ್ಯಾಶ್ ತೆಗೆಯೋದಷ್ಟೇ, ಎನ್ ಆಫ್ ಎಕ್ಸ್. ಡಿ ಬೈ ಡಿ ಎಕ್ಸ್ ಆಫ್ ಯು ಅಂದರೆ ಡಿ ಬೈ ಡಿ ಎಕ್ಸ್ ಆಫ್ ಯು ಅಂದರೆ ಏನು, ಡೋ ಎಫ್ ಬೈ ಡೋ ವೈ ಡ್ಯಾಶ್. ಈಗ ನೋಡಿ, therefore ಈಗ ನೋಡಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಇಂಟೆಗ್ರಲ್ ಆಫ್ ಯು ಅಂದ್ರೇನು, ಡೋ ಎಫ್ ಬೈ ಡೋ ವೈ ಡ್ಯಾಶ್. ವಿ ಅಂದ್ರೇನು, ಎನ್ ಡ್ಯಾಶ್ ಆಫ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಯು ಅಂದ್ರೇನು, ಡೋ ಎಫ್ ಬೈ ಡೋ ವೈ ಡ್ಯಾಶ್. ಇಂಟೆಗ್ರಲ್ ಆಫ್ ವಿ ಡಿ ಎಕ್ಸ್ ಅಂದ್ರೇನು, ಎನ್ ಆಫ್ ಎಕ್ಸ್ ಮೈನಸ್ ಇಂಟೆಗ್ರಲ್ ಆಫ್ ವಿ ಡಿ ಎಕ್ಸ್ ಅಂದರೆ ಎನ್ ಆಫ್ ಎಕ್ಸ್. ಡಿ ಬೈ ಡಿ ಎಕ್ಸ್ ಆಫ್ ಯು ಅಂದರೆ ಡಿ ಬೈ ಡಿ ಎಕ್ಸ್ ಆಫ್ ಡೋ ಎಫ್ ಬೈ ಡೋ ವೈ ಡ್ಯಾಶ್ ಇಂಟು ಡಿ ಎಕ್ಸ್. ಈಗ ನೋಡಿ ಇಲ್ಲಿ ಇದ್ರ ಬದಲು ನೋಡಿ ಈ ಥರ ಬರೀಬೋದು, ಗೊತ್ತಾಯ್ತಲ್ವ. ಅಂದರೆ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಅಪ್ಲೈ, ಡಿ ಐ ಬೈ ಡಿ ಇ ಎಪ್ಸಲಾನ್ ಈಸ್ ಈಕ್ವಲ್ ಟು ಇಂಟೆಗ್ರಲ್ ಆಫ್ x1 to x2 ಫಸ್ಟ್ ಟರ್ಮ್ ಹಂಗೆ ಇಟ್ಕೊಳ್ಳಿ, ಡೋ ಎಫ್ ಬೈ ಡೋ ವೈ ಎನ್ ಆಫ್ ಎಕ್ಸ್ ಡಿ ಎಕ್ಸ್. ಸೆಕೆಂಡ್ ಟರ್ಮ್ಗೆ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಅಪ್ಲೈ ಮಾಡಿದಾಗ ಇದು ನೋಡಿ, ಇದರಲ್ಲಿ ಇದು ಫಸ್ಟ್ ಇದು ಸೆಕೆಂಡ್ ಇರುತ್ತಲ್ವ, ಯು ವಿ ಅಂದ್ಕೊಳ್ಳಿ, ಯುನ ಹಂಗೆ ಇಟ್ಕೋಬೇಕು, ಡೋ ಎಫ್ ಬೈ ಡೋ ವೈನ ಹಂಗೆ ಇಟ್ಕೋಬೇಕು, ಡೋ ಎಫ್ ಬೈ ಡೋ ವೈ ಡ್ಯಾಶ್ನ ಹಂಗೆ ಇಟ್ಕೋಬೇಕು. ಇದನ್ನ ಇಂಟಿಗ್ರೇಟ್ ಮಾಡಬೇಕು. ಎನ್ ಡ್ಯಾಶ್ ಆಫ್ ಎಕ್ಸ್ ಇಂಟಿಗ್ರೇಷನ್ ಏನು, ಡ್ಯಾಶ್ ತೆಗೀರಿ ಅಷ್ಟೇ, ಎನ್ ಆಫ್ ಎಕ್ಸ್ ಮೈನಸ್ ಇಂಟೆಗ್ರಲ್ ಆಫ್, ಆಮೇಲೆ ಇಲ್ಲೇನಿರುತ್ತೆ ಅದನ್ನ ಶಿಫ್ಟ್ ಮಾಡಬೇಕು. ಇಲ್ಲಿ ಎನ್ ಆಫ್ ಎಕ್ಸ್ ಇಲ್ಲೇನಿರುತ್ತೆ ಅದಕ್ಕೆ ಮೊದಲು ಡಿ ಬೈ ಡಿ ಎಕ್ಸ್ ಬರೀಬೇಕು. ನೋಡಿ ಈ ಥರ ಡೈರೆಕ್ಟ್ ಮಾಡೋದು ನಡೆಯುತ್ತೆ, ಇದೇನು ಬೇಕಾಗಿಲ್ಲ. ಈಗ ಚೆಕ್ ಮಾಡಿ ಬೇಕಿದ್ರೆ ಇದು ಸೇಮ್ ಇದೆ, ಕರೆಕ್ಟ್ ಅಲ್ವಾ. ಈಗ ನೋಡಿ ಇಲ್ಲಿರೋದು ಬರೀ ಇಂಟಿಗ್ರೇಷನ್ ಆಫ್ ಅಲ್ಲ, ಜೊತೆಗೆ ಏನಿದೆ ಲಿಮಿಟ್ಸ್ ಇದೆ. ಲಿಮಿಟ್ಸ್ನ ಇಂಟಿಗ್ರಲ್ ಸಿಂಬಲ್ ಇದ್ದರೆ ಲಿಮಿಟ್ಸ್ನ ಬರ್ಬಿಡಿ. ಇಂಟಿಗ್ರಲ್ ಸಿಂಬಲ್ ಇಲ್ಲ ಅಂದರೆ ಈ ಥರ ಬ್ರ್ಯಾಕೆಟ್ ಅಂದ್ಬಿಟ್ಟು ಈ ಥರ ಬರೀರಿ, ಅರ್ಥ ಆಯ್ತಲ್ವ. ಅಂದರೆ ಇದರಿಂದ ಡೈರೆಕ್ಟ್ ಇದು ಮಾಡಿ, ಇದೇನು ಬೇಕಾಗಿಲ್ಲ. ಇದು ಯಾವ ಥರ ಬಂದಿದೆ ಅಂತ ತೋರಿಸೋಕ್ಕಿದೆ ಅಷ್ಟೇ. ಈಗ ಅಪ್ಪರ್ ಲಿಮಿಟ್ ಅಪ್ಲೈ ಮಾಡ್ತೀರಾ ಅಂದ್ಕೊಳ್ಳಿ, ಎನ್ ಆಫ್ ಎಕ್ಸ್ 2 ಆಗುತ್ತೆ. ಲೋವರ್ ಲಿಮಿಟ್ ಅಪ್ಲೈ ಮಾಡಿದಾಗ ಎನ್ ಆಫ್ ಎಕ್ಸ್ 1 ಆಗುತ್ತೆ. ಎನ್ ಆಫ್ ಎಕ್ಸ್ 2 0, ಎನ್ ಆಫ್ ಎಕ್ಸ್ 1 0 ಅಲ್ವಾ, ಮೊದಲೇ ಬರ್ತಿದ್ವಿ. ಅದಕ್ಕೆ ಏನಾಗುತ್ತೆ, therefore ಡಿ ಐ ಬೈ ಡಿ ಎಪ್ಸಲಾನ್ ಈಸ್ ಈಕ್ವಲ್ ಟು ಇಂಟೆಗ್ರಲ್ ಆಫ್ x1 to x2 ಡೋ ಎಫ್ ಬೈ ಡೋ ವೈ ಎನ್ ಆಫ್ ಎಕ್ಸ್, ಇದು 0 ಆಗುತ್ತೆ, ಸರಿನಾ. ಮೈನಸ್ ಇಲ್ಲೇನು ಮಾಡಿ, ಇದನ್ನ ಈ ಕಡೆ ತೊಗೊಳ್ಳಿ, ಇದನ್ನ ಈ ಕಡೆ ತೊಗೊಳ್ಳಿ. ನೋಡಿ ಇದನ್ನ ಈ ಕಡೆ ತೊಗೊಳ್ಳಿ, ಎನ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್. ಫಸ್ಟ್ ಡಿ ಎಕ್ಸ್ ಬರ್ಬಿಟ್ಟಿದೆ, ಅದಕ್ಕೆ ಇಲ್ಲೂ ಡಿ ಎಕ್ಸ್ ಬರೀಬೇಕು. ಆಮೇಲೆ ಏನು ಮಾಡಿ, ಇದೆರಡು ಲಿಮಿಟ್ ಎರಡು ಸೇಮ್ ಇರೋದ್ರಿಂದ ಇದು ಜೊತೆಗೆ ಸೇರಿಸ್ಬಿಡೋಣ. ಡಿ ಎ ಬೈ ಡಿ ಎಪ್ಸಲಾನ್ ಈಸ್ ಈಕ್ವಲ್ ಟು ಇಂಟೆಗ್ರಲ್ ಆಫ್ x1 to x2 ಡೋ ಎಫ್ ಬೈ ಡೋ ವೈ ಎನ್ ಆಫ್ ಎಕ್ಸ್ ಮೈನಸ್ ಡಿ ಬೈ ಡಿ ಎಕ್ಸ್ ಡೋ ಎಫ್ ಬೈ ಡೋ ವೈ ಡ್ಯಾಶ್ ಎನ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್. ಎನ್ ಆಫ್ ಎಕ್ಸ್ನ ಕಾಮನ್ ತಗೋಬಿಡೋಣ. ನೋಡಿ ಎನ್ ಆಫ್ ಎಕ್ಸ್ ಕಾಮನ್ ತೊಗೊಂಡ್ರೆ ಉಳಿಯೋದೇನು, ಡೋ ಎಫ್ ಬೈ ಡೋ ವೈ ಮೈನಸ್ ಡಿ ಬೈ ಡಿ ಎಕ್ಸ್ ಡೋ ಎಫ್ ಬೈ ಡೋ ವೈ ಡ್ಯಾಶ್ ಇಂಟು ಎನ್ ಆಫ್ ಎಕ್ಸ್ ಡಿ ಎಕ್ಸ್.
ಈಗ ಇಲ್ಲಿ ನೋಡಿ, ನೆಕ್ಸ್ಟ್ ಏನು ಮಾಡಬೇಕು, ಇಲ್ಲಿ ನಿಮಗೆ ಇದಾದ ತಕ್ಷಣ ಏನು ಮಾಡಿ, ಫಾರ್ ಐ ಟು ಬಿ ಎಕ್ಸ್ಟ್ರೀಮಮ್ ಅಂತ ಬರ್ಕೊಳ್ಳಿ. ಫಾರ್ ಐ ಟು ಬಿ ಎಕ್ಸ್ಟ್ರೀಮಮ್ ಎಕ್ಸ್ಟ್ರೀಮಮ್ ಇರಬೇಕು ಅಂದರೆ ಕಂಡೀಷನ್ ಏನು ಇರಬೇಕು, ಡಿಫ್ರೆನ್ಷಿಯೇಷನ್ ಡಿ ಐ ಬೈ ಡಿ ಎಪ್ಸಲಾನ್ ಇಸ್ 0 ವೆನ್ ಎಪ್ಸಲಾನ್ ಇಸ್ 0. ಅರ್ಥ ಆಗ್ತಿದೆಯಾ? ಎಪ್ಸಲಾನ್ 0 ಆದರೆ ತಾನೇ ಇದು ಈ ಕರ್ವ್ ಬಂದು ಎಕ್ಸ್ಟ್ರೀಮಮ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಇದು ಎಕ್ಸ್ಟ್ರೀಮಮ್ ನಾವು ಅನ್ಕೋಬಿಟ್ರೆ ಈ ಕರ್ವ್ ಎಕ್ಸ್ಟ್ರೀಮಮ್ ಆಗಬೇಕು ಅಂದರೆ ಎಪ್ಸಲಾನ್ 0 ಆಗಬೇಕು. ಗೊತ್ತಾಯ್ತಲ್ವ? ಈಗ ನೋಡಿ, ದೇರ್ಫೋರ್ ಈಗ ನೋಡಿ, ಇದನ್ನ ಇಲ್ಲಿ ಬರ್ಕೊಳ್ಳಿ, ಹೇಳಿ ಡಿ ಎ ಬೈ ಡಿ ಎಪ್ಸಲಾನ್ ಬದಲು ಇದು ಬರೀರಿ, ಹೇಳಿ x1 to x2 ಇಲ್ಲಿ ಒಂದು ಬರೀಬೇಕು. ಯಾಕಿದು 0 ಹಾಕಿದ್ದೀವಿ ಅಂದರೆ ಬಿಕಾಸ್ n of x1 n of x2 ಇಷ್ಟು 0. ಅದಕ್ಕೆ ಇಲ್ಲಿ ನೋಡಿ, ಫಸ್ಟು ಡಿ ಐ ಬೈ ಡಿ ಎಪ್ಸಲಾನ್ ಜಾಗದಲ್ಲಿ ಇದು ಬರ್ಕೊಳ್ಳೋಣ. x1 to x2 dou f by dou y minus d by dx of dou f by dou y dash to n of x is equal to 0. ಅರ್ಥ ಆಯ್ತಲ್ವಾ? ಈಗ ನೋಡಿ, n of x ಇದೆಯಲ್ಲ, n of x into dx, ಸಾರಿ, n of x into dx is equal to 0. ಇದು ಫುಲ್ ಬರೀಬೇಕು. ಈಗ ನೋಡಿ, ಇದು ಕಂಪ್ಲೀಟ್ ಆನ್ಸರ್ 0 ಇರಬೇಕು ಅಂದರೆ ಇದು ಅಂದರೆ, ಇಲ್ಲಾಂದರೆ ಈ ವ್ಯಾಲ್ಯೂ 0 ಇರಬೇಕು, ಇಲ್ಲಾಂದರೆ ಈ ವ್ಯಾಲ್ಯೂ 0 ಇರಬೇಕು. 0 ಇಂಟು ಎನಿಥಿಂಗ್ ಇಸ್ 0. ಈ ಕಂಪ್ಲೀಟ್ ವ್ಯಾಲ್ಯೂ 0 ಆಗಬೇಕು ಅಂದರೆ, ಇಲ್ಲಾಂದರೆ ಎನ್ ಆಫ್ ಎಕ್ಸ್ 0 ಇರಬೇಕು, ಇಲ್ಲಾಂದರೆ ಇಲ್ಲಿ ಫುಲ್ ವ್ಯಾಲ್ಯೂ 0 ಇರಬೇಕು. ಎನ್ ಆಫ್ ಎಕ್ಸ್ 0 ಓನ್ಲಿ ಫಾರ್ ಅಟ್ ಎಂಡ್ ಲಿಮಿಟ್ಸ್ x1 ಮತ್ತು x2ಗೆ. x1 to x2 ಅಂದರೆ ಇದು x1 to x2 ಅಂದರೆ ಇಲ್ಲಿ ಬರುತ್ತೆ ವ್ಯಾಲ್ಯೂಸ್ಗಳು. ಗೊತ್ತಾಗ್ತಿದೆಯಾ? ಅರ್ಥ ಆಗ್ತಿದೆಯಾ? ಅದಕ್ಕೆ ಎನ್ ಆಫ್ ಎಕ್ಸ್ ಕೆನಾಟ್ ಬಿ ಈಕ್ವಲ್ ಟು 0 ಅಟ್ x1 ಅಟ್ x2 ಈಸ್ 0. ಬಟ್ ನಾವು ಇಂಟಿಗ್ರೇಷನ್ ಆದಮೇಲೆ ನಾವು ಲಿಮಿಟ್ ಅಪ್ಲೈ ಮಾಡಿದಾಗ 0. ಇಲ್ಲಿ ಇಂಟಿಗ್ರೇಷನ್ ಇರುವಾಗ ಇದು 0 ಆಗೋಕ್ಕೆ ಚಾನ್ಸ್ ಇಲ್ಲ. ಅರ್ಥ ಆಗ್ತಿದೆಯಾ? ಅದಕ್ಕೆ ನಾವು ಇಟ್ಕೊಳ್ಳಿ, ಎನ್ ಆಫ್ ಎಕ್ಸ್ ಕೆನಾಟ್ ಬಿ ಈಕ್ವಲ್ ಟು 0. ದೇರ್ ಫೋರ್ dou f by dou y ಮೈನಸ್ ಇಷ್ಟು ಬರೆದ್ರೆ ಸಾಕು. ನೀವು ಅದೆಲ್ಲ ಯೋಚನೆ ಮಾಡೋದು ಬೇಕಾಗಿಲ್ಲ. ನಾನು ಯಾಕೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂದರೆ ನಿಮ್ಗೆ ಜ್ಞಾಪಕ ಇರುತ್ತೆ ಅಂತ ಅಷ್ಟೇ. 0 ಬಿಕಾಸ್ ಎನ್ ಆಫ್ ಎಕ್ಸ್ ಕೆನಾಟ್ ಬಿ ಈಕ್ವಲ್ ಟು 0. ದಿಸ್ ಈಸ್ ದ ಯೂಲರ್ಸ್ ಈಕ್ವೇಷನ್ ಪ್ರೂಫ್. ಗೊತ್ತಾಗ್ತಿದೆಯಾ? ಥ್ಯಾಂಕ್ ಯು. ನೀಟಾಗಿ ನೋಡ್ಕೊಳ್ಳಿ.